ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಟಿವಿಕೆ ಶಾಸಕ ಶ್ರೀನಿವಾಸ್ ಸೇತುಪತಿಗೆ ಬಿಗ್ ರಿಲೀಫ್ ಕೊಟ್ಟಿದ್ದಾರೆ. ಮದ್ರಾಸ್ ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂ ತಡೆ ನೀಡಿದೆ. ವಿಶ್ವಾಸ ಮತದಲ್ಲಿ ಭಾಗಿಯಾಗದಂತೆ ಸೂಚಿಸಿತ್ತು ಹೈಕೋರ್ಟ್. ಇನ್ನು ಒಂದ್ ಕಡೆ ಈಗಾಗಲೇ ಮದ್ರಾಸ್ ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂ ತಡೆ ನೀಡಿದೆ. ವಿಶ್ವಾಸ ಮತದಲ್ಲಿ ಭಾಗಿಯಾಗದಂತೆ ಹೈಕೋರ್ಟ್ ಕೂಡ ಸೂಚನೆಯನ್ನ ನೀಡಿತ್ತು ಶ್ರೀನಿವಾಸ್ ಅವರಿಗೆ. ಶಾಸಕ ಶ್ರೀನಿವಾಸ್ ಸೇತುಪತಿಗೆ ಸೂಚಿಸಿದ್ದ ಕೋರ್ಟ್ ಜಸ್ಟ್ ಒಂದೇ ಒಂದು ಮತದಲ್ಲಿ ಶ್ರೀನಿವಾಸ್ ಸೇತುಪತಿ ಅವರು ಗೆದ್ದಿದ್ರು. ಅಂಚೆ ಮತಗಳ ಎಣಿಕೆಯಲ್ಲಿ ಅಕ್ರಮ ಅಂತ ಹೇಳಿ ಒಂದ್ ಕಡೆ ಡಿಎಂಕೆ ಪಕ್ಷ ಆರೋಪವನ್ನ ಮಾಡಿತ್ತು. ಮರು ಮತ ಎಣಿಕೆಗೆ ನಿರ್ದೇಶನವನ್ನ ನೀಡಬೇಕು ಅಂತ ಹೇಳಿ ಡಿಎಂಕೆ ಪಕ್ಷ ಅರ್ಜಿಯನ್ನ ಸಲ್ಲಿಸಿದ್ರು. ಆದ್ರಿಂದ ಶ್ರೀನಿವಾಸ್ ಸೇತುಪತಿಗೆ ಈಗಾಗಲೇ ಮದ್ರಾಸ್ ಹೈಕೋರ್ಟ್ ಸೂಚನೆಯನ್ನ ನೀಡಿತ್ತು. ಈಗ ಒಂದ್ ರೀತಿಯಾಗಿ ಈಗಾಗಲೇ ಅಂಚೆ ಮತಗಳ ಎಣಿಕೆಯಲ್ಲಿ ಅಕ್ರಮ ಅಂತ ಹೇಳಿ ಡಿಎಂಕೆ ಪಕ್ಷ ಆರೋಪವನ್ನ ನೀಡಿತ್ತು. ಮರು ಮತ ಎಣಿಕೆಗೆ ನಿರ್ದೇಶನವನ್ನ ನೀಡಬೇಕು ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಸಿದ್ರು. ಆದ್ರಿಂದ ಶ್ರೀನಿವಾಸ್ ಸೇತುಪತಿಗೆ ಸೂಚಿಸಿದ ಮದ್ರಾಸ್ ಹೈಕೋರ್ಟ್ ಈಗ ಶ್ರೀನಿವಾಸ್ ಸೇತುಪತಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಮದ್ರಾಸ್ ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ಇಲ್ಲಿ ತಡೆ ನೀಡಿದೆ. ವಿಶ್ವಾಸ ಮತದಲ್ಲಿ ಭಾಗಿಯಾಗದಂತೆ ಹೈಕೋರ್ಟ್ ಕೂಡ ಸೂಚನೆಯನ್ನ ನೀಡಿತ್ತು. ಈಗ ಶಾಸಕ ಶ್ರೀನಿವಾಸ್ ಸೇತುಪತಿಗೆ ಕೋರ್ಟ್ ಕೂಡ ಸೂಚನೆಯನ್ನ ನೀಡಿತ್ತು. ಒಂದೇ ಒಂದು ಮತದಲ್ಲಿ ಶ್ರೀನಿವಾಸ್ ಸೇತುಪತಿ ಇಲ್ಲಿ ಗೆದ್ದಿದ್ರು. ಈಗ ಸುಪ್ರೀಂ ಕೋರ್ಟ್ ಇದಕ್ಕೆ ಬಿಗ್ ರಿಲೀಫ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಒಂದ್ ಕಡೆ ಈಗಾಗಲೇ ಟಿವಿಕೆ ಪಕ್ಷದಿಂದ ಶ್ರೀನಿವಾಸ್ ಸೇತುಪತಿ ಅವರು ನಿಂತಿದ್ರು. ಒಂದೇ ಒಂದು ಮತದಿಂದ ಅವರು ಗೆದ್ದಿದ್ರು. ಈಗಾಗಲೇ ಅವರು ಒಂದ್ ಕಡೆ ಮದ್ರಾಸ್ ಹೈಕೋರ್ಟ್ ಕೂಡ ಇದಕ್ಕೆ ತಡೆ ನೀಡಿತ್ತು. ಮರು ಮತ ಎಣಿಕೆಯನ್ನ ಮಾಡಬೇಕು ಅಂತ ಹೇಳಿ ಡಿಎಂಕೆ ಪಕ್ಷ ಅಕ್ರಮ ಆಗಿದೆ ಅಂತ ಹೇಳಿ ಆರೋಪವನ್ನ ಮಾಡಿದ್ರು. ಇನ್ನು ಒಂದ್ ಕಡೆ ಮರು ಮತ ಎಣಿಕೆಗೆ ನಿರ್ದೇಶನವನ್ನ ನೀಡಬೇಕು ಅಂತ ಡಿಎಂಕೆ ಪಕ್ಷ ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು. ಅದರಿಂದ ಶ್ರೀನಿವಾಸ್ ಸೇತುಪತಿಗೆ ಹೈಕೋರ್ಟ್ ಕೂಡ ಸೂಚನೆಯನ್ನ ನೀಡಿತ್ತು. ಇದರ ಬೆನ್ನಲ್ಲೇ ಈಗ ಸುಪ್ರೀಂ ಕೋರ್ಟ್ ಬಿಗ್ ರಿಲೀಫ್ ಅನ್ನ ನೀಡಿದೆ. ಇನ್ನು ಒಂದ್ ಕಡೆ ಟಿವಿಕೆ ಪಕ್ಷದಿಂದ ಶ್ರೀನಿವಾಸ್ ಸೇತುಪತಿ ಅವರು ಆಯ್ಕೆಯಾಗಿದ್ರು. ಒಂದೇ ಒಂದು ಮತದಿಂದ ಇವರು ಗೆದ್ದು ಬಂದಿದ್ರು. ಆದ್ರೆ ಇಲ್ಲಿ ಒಂದ್ ಕಡೆ ಟಿವಿಕೆ ಶಾಸಕ ಶ್ರೀನಿವಾಸ್ ಸೇತುಪತಿಗೆ ಈಗ ಸುಪ್ರೀಂ ಕೋರ್ಟ್ ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ. ಇನ್ನು ಒಂದ್ ಕಡೆ ಟಿವಿಕೆ ಪಕ್ಷದಿಂದ 107 ಸ್ಥಾನಗಳನ್ನ ಗೆದ್ದಿದ್ರು. ಬಹುದೊಡ್ಡ ಪಕ್ಷವಾಗಿ ಟಿವಿಕೆ ಪಕ್ಷ ಹೊರಹೊಮ್ಮಿತ್ತು. ಅದರಿಂದ ಶ್ರೀನಿವಾಸ್ ಸೇತುಪತಿಗೆ ಇಲ್ಲಿ ಒಂದ್ ಕಡೆ ತಡೆ ನೀಡಿತ್ತು ಹೈಕೋರ್ಟ್. ಈಗ ಶ್ರೀನಿವಾಸ್ ಸೇತುಪತಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಶಾಸಕ ಶ್ರೀನಿವಾಸ್ ಸೇತುಪತಿಗೆ ಹೈಕೋರ್ಟ್ ತಡೆಯನ್ನ ನೀಡಿತ್ತು. ಟಿವಿಕೆ ಶಾಸಕ ಶ್ರೀನಿವಾಸ್ ಸೇತುಪತಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಇನ್ನು ಒಂದ್ ಕಡೆ ಮದ್ರಾಸ್ ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ಇಲ್ಲಿ ತಡೆ ನೀಡಿರುವಂತದ್ದು. ವಿಶ್ವಾಸ ಮತದಲ್ಲಿ ಭಾಗಿಯಾಗದಂತೆ ಹೈಕೋರ್ಟ್ ಶ್ರೀನಿವಾಸ್ ಸೇತುಪತಿಗೆ ಸೂಚನೆಯನ್ನ ನೀಡಿತ್ತು. ಇನ್ನು ಅದರಂತೆ ಶಾಸಕ ಶ್ರೀನಿವಾಸ್ ಸೇತುಪತಿಗೆ ಈಗ ಕೋರ್ಟ್ ಸೂಚನೆಯನ್ನ ನೀಡಿದ ಬೆನ್ನಲ್ಲೇ ಅವರು ವಿಶ್ವಾಸ ಮತದ ಅಲ್ಲಿ ಭಾಗಿಯಾಗಿರಲಿಲ್ಲ. ಈಗ ಟಿವಿಕೆ ಶಾಸಕ ಶ್ರೀನಿವಾಸ್ ಸೇತುಪತಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಸುಪ್ರೀಂ ಕೋರ್ಟ್ ಈಗ ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ ಶ್ರೀನಿವಾಸ್ ಸೇತುಪತಿಗೆ ಅಂತಾನೆ ಹೇಳ್ಬೋದು.